ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊತೀನಿ. ಹಂಗೆ ಇವತ್ತಿನ ವ್ಲಾಗ್ ಒಳಗೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತಂಥ ರೆಸಿಪಿ ಕೋಕೋನಟ್ ರೈಸ್ ನೋಡ್ರಿ. ಈ ರೈಸ್ ಮಾತ್ರ ಸಖತ್ತಾಗಿರ್ತೈತಿ. ಆಮೇಲೆ ಕ್ವಿಕ್ಕಾಗಿ ಆಗುವಂಥದ್ದು. ಈಗ ತರಕಾರಿ ಎಲ್ಲ ಕಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ಅಂದಾಗ, ಆಮೇಲೆ ಬ್ಯಾಚುಲರ್ಸ್ ಇರ್ತಾರಲ್ಲ ಅವರಿಗಾಗಿರ್ಬೋದು, ಹೊಟ್ಟೆ ಭಾಳ ಹಸಿವಾಗಿರ್ತೈತಿ. ಹೊಟ್ಟೆ ತುಂಬುವಂಗೆ, ಬಾಯಿಗೆ ರುಚಿ ಆಗುವಂಗೆ ನಂಗೆ ಪಟ್ಟಂತ ಏನಾದರೂ ಆಗಬೇಕು ಅನ್ನುವಂಥ ಒಂದು ರೆಸಿಪಿ ಅಂದರೆ ಈ ಒಂದು ಕೋಕೋನಟ್ ರೈಸ್ ನೋಡ್ರಿ. ಸಖತ್ತಾಗಿ ರುಚಿ ಇರ್ತೈತಿ, ಆಮೇಲೆ ಕ್ವಿಕ್ಕಾಗಿ ಮಾಡ್ಬೋದು. ಆ ರೀತಿ ಒಂದು ರೆಸಿಪಿ ಇದು ಇವತ್ತಿನ ರೆಸಿಪಿ. ಹಂಗೆ ಮೊದಲೇಕ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಹಂಗೆ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ, ಇವಾಗ ರೆಸಿಪಿನ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಹಂಗೆ ಏನೇನೆಲ್ಲ ಬೇಕು ಅಂತಲೇ ಹೇಳ್ತೀನಿ ನೋಡಿರಿ. ಇದಕ್ಕೆ ಬೇಕಾಗಿದ್ದಂದ್ರೆ ಮೇನಾಗಿ ಕೊಬ್ಬರಿ ಬೇಕು ನೋಡಿರಿ. ಕೊಬ್ಬರಿ, ಆಮೇಲೆ ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಧನಿಯಾ ಕಾಳು, ಹಸಿಮೆಣ್ಸಿನ್ಕಾಯಿ, ಇದೆಲ್ಲನೂ ಇದಕ್ಕೆ ಮೇನಾಗಿ ಬೇಕಾದಂಥದ್ದು ನೋಡಿರಿ. ಈಗ ಧನಿಯಾ ಕಾಳಿಂದನೂ ಸ್ಮೆಲ್ ಸಿಕ್ಕಾಪಟ್ಟಿ ಒಂದು ಒಳ್ಳೆ ಸ್ಮೆಲ್ ಕೊಡುವಂಥದ್ದು, ರುಚಿನೂ ಆಗುವಂಥದ್ದು. ಆಮೇಲೆ ಮೇನಾಗಿ ಕೊಬ್ಬರಿ ಬೇಕು ಇದಕ್ಕೆ, ಯಾಕಂದರೆ ಕೋಕೋನಟ್ ರೈಸ್. ಸೊ ಹಾಗಾಗಿ ಕೋಕೋನಟ್ ಬೇಕಾದಂಥದ್ದು, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಧನಿಯಾ ಕಾಳು, ಇದು ಎಲ್ಲನೂ ಈ ಒಂದು ರೈಸ್ ಮಾಡೋಕೆ ನಮ್ಗೆ ಬೇಕಾದಂಥದ್ದು ನೋಡಿರಿ. ಹಂಗೆ ಏನಂದ್ರೆ ನಾನಿವತ್ತು ಫಸ್ಟ್ ಜಾರ್ ಒಳಗೆ ಹಸಿ ಖಾರನ ಮಿಕ್ಸಿ ಮಾಡ್ಕೊಂಡಿದ್ದೆ ರೀ. ಅದನ್ನು ತೆಗೆದಿಟ್ಕೊಂಡೆ. ಒಂದು ಜಾರಿಗೆ ನಾನೀಗ ನನಗಿವತ್ತು ಮಾಡೋಕೆ ಏನು ಪೇಸ್ಟ್ ಬೇಕಲ್ರಿ ಅದನ್ನು ನಾನಿಲ್ಲಿ ಹಾಕ್ಕೊಳಕತ್ತಂಥದ್ದು ನೋಡಿರಿ. ಈಗ ಹಸಿಮೆಣ್ಸಿನ್ಕಾಯಿ ಎಲ್ಲನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳಕತ್ತೀನಿ. ಏನಂತ ಹೇಳಿದ್ರೆ ಸಿಕ್ಕಾಪಟ್ಟಿ ರುಚಿಯಾಗಿರ್ತೈತಿ, ಆಮೇಲೆ ಕ್ವಿಕ್ಕಾಗಿ ಆಕತಿ. ಈಗ ತರಕಾರಿ ಕಟ್ ಮಾಡೋಕೆ ಟೈಮ್ ಇಲ್ಲ ಅಂದಾಗ, ಆಮೇಲೆ ಮನ್ಯಾಗ ಏನಾದರೂ ತರಕಾರಿ ಇಲ್ಲಪ್ಪ ಇವತ್ತು, ಆದರೂ ನನಗೆ ಈಸಿಯಾಗಿ ಇರಬೇಕು, ಆಮೇಲೆ ರುಚಿಯಾದಂಥ ಒಂದು ಏನಾದರೂ ನಂಗೆ ರೆಸಿಪಿ ಬೇಕು, ರೈಸ್ ರೆಸಿಪಿ ಬೇಕು ಅಂಥೇಳಿ ಅಂದಾಗ ಈ ರೀತಿಯಾಗಿ ನಾವು ಮಾಡ್ಕೊಬೋದು. ಆಮೇಲೆ ಪಲಾವೆಲ್ಲ ಮಾಡಿ ತಿಂದು ಬೇಜಾರಾಗಿರ್ತೈತಿ. ಒಂದೇ ಥರ ಪಲಾವೆಲ್ಲ ತರಕಾರಿ ಹಾಕಿ ಮಾಡಿ ಅದು ಬೇಜಾರಾಗಿರ್ತೈತಿ. ಆ ಟೈಮ್ ಒಳಗೆ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿ ನೋಡಿರಿ, ಮಸ್ತಾಗಂತೂ ಆಗಿರ್ತೈತಿ. ಹಂಗೆ ನಾನಿವತ್ತು ಈ ಒಂದು ರೆಸಿಪಿಗೆ ಏನಂತ ಹೇಳಿದ್ರೆ ತುಪ್ಪ ಹಾಕಿ ಮಾಡತ್ತೇನೆ ನೋಡಿರಿ. ತುಪ್ಪ ಹಾಕಿ ಮಾಡೋದ್ರಿಂದ ರುಚಿ ಸ್ವಲ್ಪ ಜಾಸ್ತಿ ಆಕತಿ. ಹಂಗೆ ಎಣ್ಣೆನೂ ಹಾಕಿ ಮಾಡ್ಬೋದು, ಅದೂ ರುಚಿ ಆಕತಿ. ಆದರೆ ತುಪ್ಪ ಹಾಕೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ರುಚಿ ಆಕತಿ ಅಂತ ಹೇಳ್ಬೋದು. ಈಗ ನಾನೇನು ತುಪ್ಪ ಹಾಕಿ ಮಾಡತ್ತೇನಲ್ರಿ, ಇಷ್ಟು ಒಳ್ಳೆ ಸ್ಮೆಲ್ ಬರಾಕತ್ತಿತ್ತು. ಸಿಕ್ಕಾಪಟ್ಟಿ ಘಮ ಘಮ ಅಂಥೇಳಿ ಬರಾಕತ್ತಿತ್ತು ನೋಡಿರಿ. ಸ್ಮೆಲ್ ಮಾತ್ರ ಮಸ್ತಾಗಿತ್ತು. ಹಂಗೆ ನಾನು ಅದೆಲ್ಲ ತುಪ್ಪ ಕಾದಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಸಾಸಿವೆ, ಆಮೇಲೆ ಜೀರಿಗೆ ಹಾಕ್ಕೊಳಕತ್ತೀನಿ. ಹಂಗೆ ಮತ್ತು ಇದಕ್ಕೆ ಏನಂದ್ರೆ ಒಂದು ಸ್ವಲ್ಪ ಲವಂಗ, ಒಂದು 4 ಲವಂಗ, 1-2 ಏಲಕ್ಕಿ, ಅದನ್ನು ನಾನಿಲ್ಲೇ ಹಾಕ್ಕೊಳತ್ತೇನೆ ನೋಡಿರಿ. ಇದನ್ನು ನೀವು ಬೇಕಂದ್ರೆ ಲವಂಗ ಏಲಕ್ಕಿನ ನಾನು ಪೇಸ್ಟ್ ಒಳಗೆ ಹಾಕ್ಕೋತೀನಿ ಅಂತಂದ್ರೆ, ಪೇಸ್ಟ್ ನಾವು ಮಾಡ್ತಿರ್ತೀವಲ್ಲ ಅದ್ರೊಳಗೂ ಹಾಕ್ಕೋಬೋದು. ಇಲ್ಲಪ್ಪ ನಾನು ಈ ರೀತಿ ತುಪ್ಪ ಅದ್ರೊಳಗೆ ನಾನು ಹಾಕ್ಕೋತೀನಿ ಅಂದರೆ ಈ ರೀತಿನೂ ಹಾಕ್ಕೋಬೋದು ನೋಡಿರಿ. ಎರಡೂ ರೀತಿನೂ ಮಾಡ್ಕೊಳಕ್ಕೆ ಬರ್ತೈತಿ. ಆದರೆ ನಾನಿವತ್ತು ಇಲ್ಲೇ ಅದಕ್ಕನ್ನು ಹಾಕ್ಕೊಳತ್ತೀನಿ, ಅದನ್ನೇನು ನಾನು ಪೇಸ್ಟ್ ಮಾಡ್ಕೊಂಡಿಲ್ಲ. ಹಂಗೆ ಈ ಒಂದು ಪೇಸ್ಟನ್ನ ನಾವು ಏನು ಮಾಡ್ಕೊತೇವಲ್ರಿ, ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಧನಿಯಾ ಎಲ್ಲ ಹಾಕಿ ಅದನ್ನು ಪೂರ್ತಿ ನುಣ್ಣಗನ್ನು ಮಾಡ್ಕೊಳ್ಳೋದು ಬೇಡ, ಅಂದರೆ ಪೂರ್ತಿ ಸಣ್ಣಾಗಿನೂ ಮಾಡ್ಕೊಳ್ಳೋದು ಬೇಡ, ಈ ಕಡೆ ಪೂರ್ತಿ ತರ್ತರಿಯಾಗಿ ಜಾಸ್ತಿ ಉದುರುದ್ರಾಗಿನೂ ಬೇಡ. ಮೀಡಿಯಮ್ ಒಳಗೆ, ಪೂರ್ತಿ ಸಣ್ಣನೂ ಬೇಡ, ಪೂರ್ತಿ ಏನಂತ ತರ್ತರಿ ಅಷ್ಟು ಪೂರ್ತಿನೂ ಬೇಡ, ಮೀಡಿಯಮ್ ಒಳಗನೆ ಪೇಸ್ಟ್ ಮಾಡಿಕೊಂಡು, ಈಗೇನು ತುಪ್ಪ ಕಾದೈತಲ್ರಿ ಅದ್ರೊಳಗೆ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗುವವರೆಗೂ ಲೋ ಫ್ಲೇಮ್ ಒಳಗೆ ಒಂದು ಸ್ವಲ್ಪ ಇಟ್ಟು ಚಲೋ ಹೊತ್ತಂಗೆ ಅದನ್ನು ಹುರ್ಕೋಬೇಕು ನೋಡಿರಿ. ಈ ರೀತಿ ಅವಾಗ ಅದು ಹಸಿ ವಾಸನೆನೂ ಹೋಗತ್ತಿ, ಆಮೇಲೆ ಇಷ್ಟು ಚಂದ ಸ್ಮೆಲ್ ಬರ್ತೈತಲ್ರಿ, ಮಸ್ತಾಗಿ ಸ್ಮೆಲ್ ಬರ್ತಿರ್ತೈತಿ. ಹಂಗೆ ಅದೆಲ್ಲ ಹೋಗಿ ಆದಮೇಲೆ ನಾವು ಮತ್ತೆ ಅದಕ್ಕೆ ರೈಸೆಲ್ಲ ಹಾಕ್ಕೋಬೇಕು. ಹಂಗೆ ರೈಸಿದ ಏನು ಮೆಜರ್ಮೆಂಟ್ ಅಂತ ಹೇಳ್ತೇನೆ ನೋಡಿರಿ. ರೈಸ್ದೇನಿಲ್ಲ,
1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು, ಆ ಒಂದು ಮೆಜರ್ಮೆಂಟ್ ತೊಗೊಂಡು ರೈಸಿಗೆ ನೀರನ್ನ ಹಾಕ್ಕೊಳ್ಳುವಂಥದ್ದು. ಹಂಗೆ ನಾನು ಇಲ್ಲೇ ಏನದನ್ನು ಪೇಸ್ಟ್ ಮಾಡ್ಕೊಂಡಿದ್ದೆ ಅಲ್ರಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಈಗ ನಾನು ಅದನ್ನೆಲ್ಲ ಅದು ಪೂರ್ತಿ ಮೊದಲು ಹಸಿ ವಾಸನೆ ಹೋಗಿ ಆದಮೇಲೆ ನಾನು ಅದಕ್ಕೆ ನೀರು ಹಾಕಿ ಈಗ ಅದನ್ನು ಇದಕ್ಕೆ ಹಾಕ್ಕೊಂಡೆ ನೋಡಿರಿ. ಈ ರೀತಿಯಾಗಿ ಚಲೋ ತೆಂಗ ತುಪ್ಪದೊಳಗೆ ಅದನ್ನು ಪೇಸ್ಟ್ನ ಹುರ್ಕೊಂಡಿರ್ತೀವಲ್ಲ, ಎಷ್ಟು ಸ್ಮೆಲ್ ಮಸ್ತ್ ಬರ್ತಿರ್ತೈತಲ್ರಿ. ಆ ಸ್ಮೆಲ್ಲಿಗೇನೆ ಹೊಟ್ಟೆ ತುಂಬಬೇಕು, ಆ ರೀತಿ ಸ್ಮೆಲ್ ಬರ್ತಿರ್ತೈತಿ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ, ಕ್ವಿಕ್ಕಾಗಿ ಆಕತಿ ಅದು ಒಂದು. ಆಮೇಲೆ ರುಚಿ ಮಾತ್ರ ಮಸ್ತಾಗಿರ್ತೈತಿ. ನಾನು ಇಲ್ಲಿ ಏನಂದ್ರೆ ಅಕ್ಕಿನ ಒಂದು 15 ನಿಮಿಷ ನೆನೆಸಿಟ್ಕೊಂಡಿದ್ದೆ ನೋಡಿರಿ. ಏನಿಲ್ಲ, ಜಾಸ್ತಿ ಏನಿಲ್ಲ, ಒಂದು 15 ನಿಮಿಷ ನೆನೆಸಿಟ್ಕೊಂಡು ಈಗ ಅದನ್ನು ಇಲ್ಲೇ ಕುಕ್ಕರಿಗೆ ಹಾಕ್ಕೊಳಕತ್ತಂಥದ್ದು ನೋಡಿರಿ. ಮಸ್ತಾಗಿರ್ತೈತಿ, ಸಖತ್ತಾಗಿರ್ತೈತಿ. ಆಮೇಲೆ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು. ಏನೋ ಯಾರಾದರೂ ಮನೆಗೆ ಪಟ್ ಅಂತ ಹೇಳಿ ಬಂದಾಗ, ಮನ್ಯಾಗ ತರಕಾರಿ ಇಲ್ಲಪ್ಪ ಏನು ಮಾಡಲಿ ಅಂಥೇಳಿ ಅಂದಾಗ ಈ ಒಂದು ರೆಸಿಪಿ ಹೇಳಿ ಮಾಡಿಸ್ತಂಥದ್ದು ನೋಡಿರಿ. ಹಂಗೆ ಅದಕ್ಕೆ ಎಷ್ಟು ಬೇಕಲ್ಲ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಲ್ಲ ಅಷ್ಟು ಉಪ್ಪನ್ನ ನಾನೀಗ ಹಾಕ್ಕೊಳಕತ್ತಂಥದ್ದು. ಆಮೇಲೆ ನಾನು ಇದಕ್ಕೆ ಏನೋ ಅರ್ಶಿಣ ಪುಡಿ ಎಲ್ಲನೂ ಹಾಕ್ಕೊಳಕತ್ತಿಲ್ಲ. ನಿಮ್ಗೆ ಬೇಕು ಅಂದ್ರೆ ಹಾಕ್ಕೋಬೋದು, ಬಟ್ ನಾನಂತೂ ಹಾಕ್ಕೊಳತ್ತಿಲ್ಲ. ಇದು ಒಂದು ರೀತಿ ರೆಸಿಪಿ ಅರ್ಶಿಣ ಪುಡಿ ಎಲ್ಲ ಹಾಕ್ಲಾರ್ದ ಮಾಡಿದ್ರನ ಚಲೋ ಅನಿಸುವಂಥದ್ದು. ಸೊ ಹಾಗಾಗಿ ನಾನಿಲ್ಲಿ ಹಾಕಿಲ್ಲ ನೋಡಿರಿ. ಮಸ್ತಾಗಂತೂ ಆಗಿತ್ತು. 1-2 ವಿಷಲ್ ಹಾಕಿ ವಿಷಲ್ ಆದಮೇಲೆ ನಾವು ಇದನ್ನು ಆಫ್ ಮಾಡ್ಕೊಳ್ಳುವಂಥದ್ದು ಗ್ಯಾಸ್ನ. ಸೊ ನಾನು 2 ವಿಷಲ್ ಆಗೋ ತನಕನೂ ಗ್ಯಾಸ್ನ ಬಿಟ್ಟು ಆಮೇಲೆ ಈಗ ನೋಡಿರಿ ಓಪನ್ ಮಾಡ್ತೀನಿ. ಎಲ್ಲ 2 ವಿಷಲ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಈ ರೀತಿ ಕೋಕೋನಟ್ ರೈಸು ಆಗಿತ್ತು ನೋಡಿರಿ. ನೋಡೋಕ್ಕೂ ಮಸ್ತಾಗಿತ್ತು, ರುಚಿನೂ ಮಸ್ತಾಗಿ ಬಂದಿತ್ತು. ಆಮೇಲೆ ಇದ್ರದ್ದು ಕಾಂಬಿನೇಷನ್ ಅಂತಂದ್ರೆ ಸಾಂಬಾರು ಮಾಡ್ಕೊರಿ, ಬೇಳೆ ಸಾಂಬಾರು ಆಗಿರ್ಬೋದು, ಇಲ್ಲ ಟೊಮೆಟೊ ಸಾಂಬಾರು ಆಗಿರ್ಬೋದು. ಆ ರೀತಿ ಮೊಸರು ಬಜ್ಜಿ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡ್ರಿ, ಸಾಂಬಾರು ಇದ್ರದ್ದು ಕಾಂಬಿನೇಷನ್. ಸೊ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ಹೇಳಿ ಅಂದ್ಕೊತೀನಿ. ನೋಡ್ದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.